ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮುಖಂಡರ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರ ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ಮೊನ್ನೆ ರಘುವರು ಹೇಳಿದ್ದಾರೆ, ನಾನು ಇನ್ನೇನು ಹೆಚ್ಚಿಗೆ ಹೋಗೋದಿಲ್ಲ. ಕಾರಣ ಏನಂದ್ರೆ ನನಗೆ 1 ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮ ನನಗೆ ಹೋಗ್ಬೇಕು. ಆದ್ರೆ ಹರೀಶು ಮತ್ತು ಶಾಸಕರ ಒತ್ತಾಯದಿಂದ ಇವತ್ತು ನೀವು ಬರ್ಬೇಕಾಗಿತ್ತು, ಬಂದಿದ್ದೇನೆ. ಇವತ್ತು ನಮ್ಮ ಇದರಲ್ಲಿ ಒಂದು ಋಣ ತೀರಿಸ್ಕೋಬೇಕು ಅಂತ ಹೊಂದಿದ್ದೆ. ಆ ಋಣ ಯಾವ ರೀತಿ ತೀರಿಸ್ಕೋಬೇಕು, ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರಿಗೆ. ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನೀವೇನು ಆಶೀರ್ವಾದ ಮಾಡಿದ್ರಿ, ಅದಕ್ಕೆ ಯಾವುದೇ ರೀತಿ ಸುದ್ದಿ ಬರದಂತೆ, ಕಳಂಕ ಬರದಂತೆ ಅವರು ಇಡೀ ಜನರ ಮಧ್ಯದಲ್ಲಿ ಇದ್ದಾರೆ. ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳಷ್ಟು ಅಡಚಣೆಯನ್ನು ಇದೆ. ದುರಾದೃಷ್ಟ ನಮ್ಮ ಸರ್ಕಾರ ಇಲ್ಲ. ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ ಇಲ್ಲಿ, ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತೇನೆ. ಈ ಜನರ ಸರ್ಕಾರ ಬಂದಾಗ ಅಥವಾ ಎಲೆಕ್ಷನ್ ಆದವರು ರಾಜಕೀಯ ಮಾಡೋಣ, ರಾಜಕೀಯ ಎಲೆಕ್ಷನ್ ಆದ ನಂತರ ಅಭಿವೃದ್ಧಿ ಬಗ್ಗೆ ಬಂದಾಗ ಅಥವಾ ಜೆಡಿಎಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ ಒಂದೇ ರೀತಿಯನ್ನು ಮಾಡಬೇಕು. ಇವತ್ತು ಮನೆಯಲ್ಲಿ 3 ಜನ ಮಕ್ಕಳಿದ್ದಾಗ ತಾಯಿ ಯಾವತ್ತೂ ಬೇರೆ ಬೇರೆ ರೀತಿ ನೋಡಲ್ಲ, ಎಲ್ಲರೂ ನೋಡ್ತಾರೆ. ಅದು ನಮ್ಮ ಧರ್ಮ ಇರ್ತಕ್ಕಂಥದ್ದು. ಆದ್ರೆ ಈಗ ಬಂದಿರ್ತಕ್ಕಂಥ ಮಹಾನುಭಾವರು ಸರ್ಕಾರ ಅವ್ರಿಗೆ ಕುರ್ಚಿಗೆ ಕಿತ್ತಾಟ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನ ಮಾಡ್ತಿದ್ದಾರೆ. ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕ ಅವರ ಶಾಸಕರಿಗೆ 50 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡ್ತಾರೆ. ನಮ್ಮ ಅಪೋಸಿಷನ್ ಬಿಜೆಪಿ ಅವರಾಗ್ಬೋದು ಅಥವಾ ಜೆಡಿಎಸ್ ಅವರಾಗ್ಬೋದು, ಅವರ ಶಾಸಕರಿಗೆ ಏನು ರಿಲೀಸ್ ಮಾಡಿಲ್ಲ. ಏನು ಒಬ್ಬ ಮಗುಗೆ ಚೆನ್ನಾಗಿ ಮೃಷ್ಟಾನ್ನ ತಿನ್ನಿಸಿ ಕನಿಷ್ಠ ಗಂಜಿನೂ ಕೊಡ್ತಾ ಇದ್ರು ಒಂದು ಮಗುಗೆ ತಾಯಿ. ಆ ತಾಯಿ ಯಾವ ತಾಯಿ ಅಂತ ನಾವು ಕರಿಬೇಕು, ಇದು ಯಾವ ಚೀಫ್ ಮಿನಿಸ್ಟರ್ ಅಂತ ನಾವು ಕರಿಬೇಕಾಗ್ತದೆ. ಆದ್ರೂ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಅಸೆಂಬ್ಲಿಯಲ್ಲೇ ಗಲಾಟೆ ಮಾಡಿ ಬಹುಶಃ ಎಲ್ಲ ಅಪೋಸಿಷನ್ ಪಾರ್ಟಿಗಿಂತ ಹೆಚ್ಚಿನ ಒಂದು ಅನುದಾನವನ್ನು ತೆಗೆದುಕೊಂಡ್ ಬಂದಿರೋದು ಅಂತ ಹೇಳಿದ್ರೆ ಆ ಕೀರ್ತಿಯನ್ನು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ತಾರೆ. ಅವ್ರು ನಾನು ಬೇರೆ ಇದೊಂದು ಮೊನ್ನೆ ಜಗದೀಶ್ ಅವರು ಒಂದು ನಾಚಹಳ್ಳಿಯಲ್ಲಿ ಒಂದು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ, ವಾಲ್ಮೀಕಿ ಜಯಂತಿ ಆಯೋಜನೆ ಮಾಡಿದ್ರು. ಅದ್ರಲ್ಲಿ ಹೇಳಿದೆ, ಅವರು ಸಮೃದ್ಧಿ ಮಂಜುನಾಥ್ ಅಲ್ಲ, ಬೇರೆ ನಾಮಕರಣ ಮಾಡಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಂಜುನಾಥ್ ಅಂತ ಹೇಳಿ ಮಾತನಾಡೋಣ ಅಂತ ಹೇಳಿ. ಅದೇ ರೀತಿಯಾಗಿ ಅವರು ಜನರ ಮಧ್ಯದಲ್ಲಿದ್ದಾರೆ. ಸಾಮಾನ್ಯ ಜನಕ್ಕೆ ಎಟ್ಟಂತ ಜನ ಯಾವ ಕೆಲಸ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳ್ತಾರೆ, ಎಲ್ಲರನ್ನೂ ಒಂದು ಒಟ್ಟಾಗಿ ಕಟ್ಕೊಂಡು ಜಾತಿ ಭೇದ ಇಲ್ಲದೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ. ಇವತ್ತು ನಮ್ಮ ಯಾರು SC ST ಬಂಧುಗಳು ಇವರಿಗೆ ಬೀದಿಗೆ ಇಡಬೇಕಾಗಿತ್ತು. ಅವರಿಗೆ ಬಂದಿರ್ತಕ್ಕಂತ ಒಂದು ಅನುದಾನವನ್ನ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇದೆ. ಆ ಅನುದಾನವನ್ನ ಬೇರೆ ರೀತಿಗೆ ಖರ್ಚು ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾರಿಗೆ ಎಲ್ಲಿ ನೀವು ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಅಂತ ಹೇಳ್ತೀರಿ, ಬಾಯಲ್ಲಿ ಮಾತಾಡ್ತೇವೆ. ಆದ್ರೆ ಅಂಬೇಡ್ಕರ್ ಇರ್ತಕ್ಕಂಥ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಾ. ಯಾಕೆ ನಿಮಗೆ SC ST ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಬೇರೆ ನೀವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಯಾಕೆ ಅನುದಾನವನ್ನ ಅದನ್ನ ಡೈವರ್ಟ್ ಮಾಡ್ತೀರಿ? ಆದ್ರೆ ನಮ್ಮ SC ST ಆಗಿರ್ತಕ್ಕಂಥ ಯಾರು ಮಂತ್ರಿಗಳಿದ್ದಾರೆ, ಯಾರು MLAಗಳಿದ್ದಾರೆ, ಅದ್ರ ಬಗ್ಗೆ ಕೇಳಲಿಕ್ಕೆ ಧೈರ್ಯ ಇಲ್ಲ. ಸಿದ್ದರಾಮಯ್ಯನ ಕೇಳಲಿಕ್ಕೆ ಧೈರ್ಯ ಇಲ್ಲ. ಎಲ್ಲಿ ನಮ್ಮ ಕುರ್ಚಿ ಹೋಗ್ಬಿಡ್ತದೋ ಅಂತೇಳಿ ಇವತ್ತು ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ಶಾಸಕರು ಮತ್ತು ಮಂತ್ರಿಗಳು. ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಬಂಧುಗಳೇ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ಅವರು. ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ನಾನು ಹೇಳ್ತಾ ಇದ್ದೆ.
ನೀನ್ ದುಬೈಯಿಂದ ಹಿಡಿದು ಎಲ್ಲರಿಗೂ ಮಾಡಪ್ಪ, ನಮ್ಮೂರಿಗೆ ಏನು ನೀನ್ ಮಾಡ್ಬೇಡ ಅಂತ ಹೇಳಿ. ಇಲ್ಲನು ನಿಮ್ಮೂರಿಗೆ ಮಾಡೋದು ಬೇಡ, ಬೇರೆಯವ್ರಿಗೆಲ್ಲ ಮಾಡ, ಆಮೇಲೆ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆಯನ್ನ ತಿಳಿಸ್ತೇನೆ. ಇದೇ ರೀತಿ ಅವರು ಕಾರ್ಯಕ್ರಮಕ್ಕಾಗಲಿ ನಮ್ಮ ಮುಳಬಾಗಿಲು ತಾಲೂಕು ಜನದ ಆಶೀರ್ವಾದ ಮೇಲೆ ಇರ್ತದೆ. ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಿ ಯಾವತ್ತಿವತ್ತು ಎಂ ಎ ಕೃಷ್ಣಪ್ಪನವ್ರನ್ನ ತಿಳ್ಕೊಳ್ತೀವಿ, ಇವತ್ತು ಟಿ ಚೆನ್ನೈನವ್ರನ್ನ ತಿಳ್ಕೊಳ್ತೀವಿ, ಎಂ ಎ ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ, ಟಿ ಚೆನ್ನೈನವ್ರು ಮಾಡಿದ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ. ಆದ್ರಿಂದ ಮುಂದಕ್ಕೂ ನೀವು ಅಧಿಕಾರದಲ್ಲಿರ್ಲಿ, ಅಧಿಕಾರದಲ್ಲಿ ಹೋಗ್ಲಿ, ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಹೋಗಿ ಅಂತೇಳಿ ಒಂದು ಕಿವಿಮಾತನ್ನ ಹೇಳಿ, ಇವತ್ತು ಹರೀಶ್ ಅವ್ರ ನೇತೃತ್ವ ಮತ್ತು ಇಲ್ಲೆಲ್ಲ ನಮ್ಮ ಪಂಚಾಯತ್ ಅವ್ರ ನೇತೃತ್ವದಲ್ಲಿ ನೀವು ಆ ಕೆಲಸವನ್ನ ಮಾಡ್ಬೇಕು. ಇವತ್ತು ನಿಮ್ಗೆ ಪಿಡಿಒ ಬಂದಿದ್ದಾರೆ ಶ್ರೀಮತಿ ಜಯಲಕ್ಷ್ಮಮ್ಮನವರು, ಅವ್ರ ಹತ್ರ ಜಗಳ ಆಡದೆ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ, ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.